ವಿದ್ಯಾರ್ಥಿ ದೆಸೆ ಅಂದ್ರೆ ಅದೊಂದು ಕವಿತ್ವದ ವಯಸ್ಸು, ಕಾವ್ಯ ಕವನ ಬರೆಯುವಂತ ವಯಸ್ಸು. ಒಬ್ಬ ಕಾಲೇಜ್ ಯುವಕ ನಮ್ಮಲ್ಲಿ ಕವನ ಬರೆದ ನಿಂತ, ಒಂದು ಸ್ಟೇಜ್ ಮೇಲೆ ಹುಡುಗಿಯರ ಕೋಲಾಟ ನಡೆದಿತ್ತು. ನೋಡಿ ಕವನ ಬರೆದವ, ಏನು ಸ್ಟೇಜ್ ಮ್ಯಾಗ ಹುಡುಗಿಯರ ಕೋಲಾಟ ನಡೆದೈತಿ, ಸ್ಟೇಜ್ ಮ್ಯಾಗ ಹುಡುಗಿಯರ ಕೋಲಾಟ ನಡೆದೈತಿ, ಎಲ್ಲಾರ ಕಣ್ಣು ಕೋಲಾಟದ ಮ್ಯಾಗ ಐತಿ, ಎಲ್ಲಾರ ಕಣ್ಣು ಕೋಲಾಟದ ಮ್ಯಾಗ ಐತಿ, ಆದ್ರೆ ನನ್ನ ಕಣ್ಣು ಮಾತ್ರ ನನ್ನ ಹುಡುಗಿ ಮ್ಯಾಗ ಐತಿ. ಎಲ್ಲಾರ ಕಣ್ಣು ಕೋಲಾಟದ ಮ್ಯಾಗ ಐತಿ, ನನ್ನ ಕಣ್ಣು ಮಾತ್ರ ನನ್ನ ಹುಡುಗಿ ಮ್ಯಾಗ ಐತಿ. ಹುಡುಗಿ ಹತ್ರ ಹೋಗಿ ಮಾತಾಡಿಸ್ಬೇಕಂತೀನಿ, ಏನು ಮಾಡ್ಲಿ, ಹುಡುಗಿ ಕೈಯಾಗ ಕೋಲ್ ಐತಿ. ರಕ್ತದಲ್ಲಿ ಪತ್ರ ಬರೆದಿರುವೆ, ಒಬ್ಬ ಪ್ರಿಯ ಬರಿತಾನ್ರಿ ಹುಡುಗಿಗೆ, ರಕ್ತದ ಪತ್ರ ಬರಿತಾನೆ, ಅವ್ನು ಜೊತೆಗೆ ಸೇರಿಸ್ತಾನೆ. ಏನು, ರಕ್ತದಲ್ಲಿ ಪತ್ರ ಬರೆದಿರುವೆ ಬಣ್ಣ ಎನ್ನಬೇಡ, ರಕ್ತದಲ್ಲಿ ಪತ್ರ ಬರೆದಿರುವೆ ಬಣ್ಣ ಎನ್ನಬೇಡ, ನಾನಿನ್ನ ಪ್ರೀತಿಸುತ್ತಿರುವೆ ಅಣ್ಣ ಎನ್ನಬೇಡ. ವಿದ್ಯಾರ್ಥಿ ದೇಶ ಯೌವನ ಅನ್ನೋದು ಅದ್ಭುತವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಯೂತ್ ಈಸ್ ಅನ್ ಅಪಾರ್ಚುನಿಟಿ ಟು ಡೂ ಸಮಥಿಂಗ್ ಅಂಡ್ ಟು ಬಿಕಮ್ ಸಂಬಡಿ ಅಂತ. ನಾವೇನಾದ್ರೂ ಆಗ್ಬೇಕಾದ್ರೆ, ಯಾರಂತೆ ಆದ್ರೂ ಆಗ್ಬೇಕಾದ್ರೆ ಅದು ಯೌವನ ಕಾಲವೇ ಅಂತ. ನಾಲೆಡ್ಜ್ ಬೇರೆ, ಕಾಮನ್ ಸೆನ್ಸ್ ಬೇರೆ. ನಾಲೆಡ್ಜ್ ಅನ್ನ 4 ಗೋಡೆಗಳ ಮಧ್ಯೆ ಪಡಿತೀವಿ ನಾವು ಶಾಲೆ ಕಾಲೇಜುಗಳಲ್ಲಿ, ಕಾಮನ್ ಸೆನ್ಸ್ ಅನ್ನ 4 ಜನರ ಮಧ್ಯೆ ಪಡಿತೀವಿ. ಅದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲಾರನ್ನೂ ಕರ್ಕೊಂಡ್ಬರ್ಬೇಕ್ರಿ, ಹೆಂಡತಿ ಮಕ್ಕಳು ತಾಯಿ. ಯಾಕಂದ್ರೆ ಪ್ರತಿಯೊಂದು ಮನೆಯಾಗೂ ಒಬ್ಬ ವ್ಯಕ್ತಿ ಕಾಮನ್ ಸೆನ್ಸ್ ಇರಲಾರ್ದ ಇರ್ತಾನೆ. ಕಾಮನ್ ಸೆನ್ಸ್ ಮಾತ್ರ ಯಾರೂ ಕಲಿಸೋದಿಲ್ಲ, ಅದು ನಮ್ಗೆ ಅನುಭವ ಆದ್ರೆ ಬರುವಂತ ವಿದ್ಯೆ. ಇವತ್ತು ನನಗೆ ಇಷ್ಟು ಜನ ಹೆಣ್ಮಕ್ಳು ಬಂದಿರೋ ನೋಡಿ ಬಹಳ ಆಶ್ಚರ್ಯ ಆಗಿದ್ರಿ. ಎಲ್ಲಿ ನೋಡಿದ್ರು ಕೆಂಪು ಬಿಳಿ ಸೀರೆಗಳೇ ಕಾಣ್ತಾ ಇದೆ, ಅಲ್ಲಲ್ಲಿ ಬೋಳ ತಲೆಗಳು, ಕ್ರಾಪ್ಗಳು. ಈ ಹೆಣ್ಮಕ್ಳು ಹೊರಗೆ ಕರ್ಕೊಂಡ್ ಬಂದಿರೋದು ನಿಜಕ್ಕೂ ಸಹಕಾರ ನಗರದ ವೀರೇಶ್ ಅವರು ದೊಡ್ಡ ಸಾಹಸ ಅಂತಲೇ ಹೇಳಬೇಕು. ಎಂತ ತ್ಯಾಗ ಸ್ವಾಮಿ ಹೆಣ್ಮಕ್ಳು ಇವತ್ತು ಮನೆ ಹೊರಗಡೆ ಬರಬೇಕು ಅಂದ್ರೆ. ಅವಾಗೆಲ್ಲ ಏನೇನೋ ತ್ಯಾಗ ಮಾಡ್ತಾರೆ ಹೆಣ್ಮಕ್ಳು, ಇವತ್ತು ಸಮಯವನ್ನ ತ್ಯಾಗ ಮಾಡಿ ಬರ್ದ್ರೆ ಹೆಣ್ಮಕ್ಳು ಅದೇ ದೊಡ್ಡ ವಿಷಯ. ಸೀರಿಯಲ್ಗಳು ಸಾಯಂಕಾಲ 6ರಿಂದ ಶುರು, 6ರಿಂದ ರಾತ್ರಿ 10 ಗಂಟೆವರೆಗೂ ಒಂದಾದ ಮೇಲೆ ಒಂದು ಪುರುಸೊತ್ತೇ ಇಲ್ಲ ಪಾಪ. ಹೇಗೆ ಹೊರಗೆ ಬರ್ತಾರೆ ಹೇಳ್ರಿ? ಅವ್ರು ಹೊರಗೆ ಬರಬೇಕು ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ, ಮತ್ತೆ ಮೇಕಪ್ ಮಾಡ್ಕೊಂಡು ಅವ್ರ ಮುಂದೆ ಕೂತರಾಯ್ತು. ಏನು ಸೀರಿಯಲ್ ರೀ ಸ್ವಾಮಿ ಅವು? 6 ಗಂಟೆಗೆ ಶುರು. ಅದೊಂದು ಕಾದಂಬರಿ ಅಂತ ಒಂದು ಸೀರಿಯಲ್ ಇತ್ತು, ಮುಗಿತಾ ಇದೆಯಮ್ಮ? ಇನ್ನೂ ಇದೆಯಾ? ಓ, ಅದು ಈ ಜನ್ಮದಲ್ಲಿ ಮುಗಿಯೋದಿಲ್ಲ. ನಮ್ಮಲ್ಲಿ 92 ವರ್ಷದ ಮುದುಕಿ ಸತ್ತಿ ಮೊನ್ನೆ ನಮ್ಮ ಉತ್ತರ ಕರ್ನಾಟಕದಾಗ. ಸಾಯೋದಿಲ್ಲ ಅಂತ ಪಟ್ಟಿಡಿದು ಬಿಟ್ಟಿತ್ತ ಮುದುಕಿ, ಏನು ಮಾಡಿದ್ರು ಸಾಯ್ತಾ ಇಲ್ಲ. ಕಡೆಗೆ ಯಮ ಪ್ರತ್ಯಕ್ಷ ಆದ. ಏ ಮುದುಕಿ, ನೀ ಬರಲಿಲ್ಲ ನಾನು ನೌಕರಕತೆ, ನಡಿ. ಯಪ್ಪ ನಾನು ಬರಂಗಿಲ್ಲ ಅಂತ ಮುದುಕಿ. ಯಾಕ? ಕಾದಂಬರಿ ಮುಗಿದ ಮ್ಯಾಗ ಬರ್ತೀನಿ ನಾನು. ಯಮ ಅಂದ, ಕಾದಂಬರಿ ಮುಗಿಯೋದ್ರಾಗ ನಾನೇ ಇರಂಗಿಲ್ಲ, ಇನ್ನು ನೀನ್ ಯಾವ ಲೆಕ್ಕ, ನಡಿ ಸುಮ್ಮನೆ ಅಂದ. ಆಕೆ ತನ್ನ ಮಗಳನ್ನ ಕರೆದು, ಯವ್ವ ಮಗಳ ಬಾಯಿಲೆ ಕಾದಂಬರಿ ಧಾರಾವಾಹಿ ಮುಗಿಲಾರ್ದ ಹೋಗ್ಬೇಕಾಗೈತಿ ನಾನು, ಇನ್ನು ಮುಂದೆ ನೀನು ಮುಂದುವರೆಸೋದನ್ನ ನೀನು ನೋಡ್ಬೇಕು ತಪ್ಪದಾದನಂತ ಪ್ರಮಾಣ ಮಾಡಿಸಿಕೊಂಡ್ಲು. ಈಗ ಮಗಳು ನೋಡ್ತಾ ಇದ್ದಾಳೆ, ಮಗಳು ಸಾಯೋ ಕಾಲ ಬರ್ತದೆ, ಆ ಧಾರಾವಾಹಿ ಮುಗಿಯೋದಿಲ್ಲ. ಪಟ್ಟಿಡ್ ತೆಗೆದ್ರೆ ಒಂದು 15 ದಿವಸದಲ್ಲಿ ಮುಗಿತಾವೆ ಎಲ್ಲ ಸೀರಿಯಲ್ಗಳು. ಬಿಡದೆ ನಾವು ತೆಗೆದುಬಿಟ್ಟಿವಪ್ಪ ಅಂದ್ರೆ ಏನೇನು ಎಳೆತಾ ಇಲ್ಲ, ರಬ್ಬರ್ ಇಲ್ಲ, ಎಲಾಸ್ಟಿಕ್ ಇಲ್ಲದೆ ತೆಗೆದುಬಿಟ್ರೆ 15 ದಿವಸದಲ್ಲಿ ಎಲ್ಲ ಸೀರಿಯಲ್ಗಳು ಗೋತ. ಅವ್ರು ಬದುಕಬೇಕಾಗಿ ಸ್ವಾಮಿ, ನಿಮಗೆ ಟೈಮ್ ಪಾಸ್ ಯಾಕೆ ಆಗಬೇಕು? ಹೀಗಾಗಿ ಎಳಿತಾರೆ ಸ್ವಾಮಿ, ಎಷ್ಟು ಅದ್ಭುತವಾಗಿ ಎಳಿತಾರೆ. ಬೆಂಕಿ ಪೆಟ್ಟಿಗೆ ತಗೊಂಡು ಸ್ಟವ್ ಹಚ್ಚಬೇಕಪ್ಪ. ಎಷ್ಟೊತ್ತಿನ ಕೆಲಸ ಮಾಡಿ ಹೆಣ್ಮಕ್ಳಿಗೆ? 2 ನಿಮಿಷದ ಕೆಲಸ. ಬೆಂಕಿ ಪೆಟ್ಟಿಗೆ ತಗೊಳ್ಳೋದು, ಗೀರೋದು, ಸ್ಟವ್ ಹಚ್ಚೋದು. ಎಷ್ಟೊತ್ತು ಬೇಕ್ರಿ ಇದಕ್ಕೆ? ಹೆಂಗೆ ತೋರಿಸ್ತಾರೆ ಸ್ವಾಮಿ? ಮೊದಲು ಬೆಂಕಿ ಪಟ್ಟಣ ಡಣನ್, ಆಮೇಲೆ ಕೈ ಡಣನ್ ಡಣನ್ ಡಣನ್, ಬೆಂಕಿ ಪಟ್ಟಣ ತಗೊಳ್ಳೋದಕ್ಕೆ ಹೋಗ್ತದೆ ಕೈ. ಡಣನ್ 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 15 ನಿಮಿಷ ಹೋಗ್ತದೆ ಸ್ವಾಮಿ ಕೈ ಬೆಂಕಿ ಪಟ್ಟಣದವರೆಗೂ. ನೀವು ನಡೀತಾ ಹೋದ್ರೆ ಮೆಜೆಸ್ಟಿಕ್ ಸೇರಿಬಿಡ್ತೀರಿ. ತಗೊಂಡ್ಲು, ಅಬ್ಬಾ ಸದ್ಯ ಹಿಡಲಪ್ಪ ಬೆಂಕಿ ಪೆಟ್ಟಿಗೆ ಅನ್ನೋ ಆಗಿಲ್ಲ, ರಿವರ್ಸ್ ಬರಬೇಕದು. ಡಡನ್ 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 12 ನಿಮಿಷ ಸರ್. 15, 12, 27 ನಿಮಿಷ ಬರೀ ಬೆಂಕಿ ಪೆಟ್ಟಿಗೆ ತಗೊಳ್ಳೋದಕ್ಕೆ. ಆಮೇಲೆ ಕಡ್ಡಿ ತೆಗೆಯೋದು 1 ನಿಮಿಷ. ಡಡನ್ 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 ಗೀರಿದ್ಲು, ನಾಬ್ ಓಪನ್ ಆಯ್ತು. ಹಚ್ಚಿಲ್ಲ, ಇಲ್ಲ, ಅರ್ಧ ಗಂಟೆ ಆಗಾಯ್ತು, ಮತ್ತೆ ನಾಳೆಗೆ. ಬರೀ ಅರ್ಧ ಗಂಟೆ ಕಡ್ಡಿ ಗೀರಿ ಸ್ಟವ್ ಹಚ್ಚೋದಕ್ಕೆ ತಗೊಂಡ್ರೆ ಇನ್ನು ಕೂಳು ಕೂರ್ಸೋದು ಯಾವಾಗ? ಅವ್ನು ಹೀರೋ ತಿನ್ನೋದು ಯಾವಾಗ? ಕತೆ ಮುಂದುವರಿಯೋದು ಯಾವಾಗ ಸ್ವಾಮಿ? ಆ ಕಾದಂಬರಿ ಹೀರೋ ವಿನಯ್, ಹೌದಾ? ವಿನಯ್ ಅಂತ ಯಾರೋ ಕೂಗ್ತಾರಪ್ಪ, ಈ ಕಡೆ ಕೂಗಿದ್ರು. ವಿನಯ್ ನೋಡೋದಕ್ಕೆ ಎಷ್ಟೊತ್ತು ಬೇಕ್ರಿ? ಕತ್ತ ತಿರುಗಿಸಿದೆ ನೋಡಿದೆ, ಅರ್ಧ ಸೆಕೆಂಡ್. ವಿನಯ್ ಟಕ್, ಹಾಗೆ ನೋಡಲ್ಲ ಅವನು. ನೋಡಿದ್ರೆ ನಡೆಯಲ್ಲ. ಹೇಗೆ ನೋಡ್ತಾನೆ? ವಿನಯ್ ತೋಮ್ತ 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 ದೇಮ್ತ 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 ತೋಮ್ತ 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 ತೋಮ್ತ.
ಕತ್ತು ತಿರುಗಿಸಿ ನೋಡ್ಬೇಕಾದಂತ ಮನುಷ್ಯ ಓಲ್ವಾ ಬಸ್ ತಿರುಗ್ತಾನೆ, ಓಲ್ವಾ ಬಸ್ ತಿರುಗ. ಮತ್ತ ಅವನ ಆ ಕಡೆ ನೋಡ್ತಿ ಎದುರುಗಡೆ ತೋಮ್ತಾ ಧೀಮ್ತಾ ಎಲ್ಲ ಆ ಸೀರಿಯಲ್ ಅಲ್ಲಿ ಪಾಠ ಮಾಡೋರ್ನೆಲ್ಲ ಅವನ ಆ ಕಡೆ ನೋಡ್ತಾನೆ ಅಂತ ಇವ್ರು ನೋಡೋದು ಅವನ್ನ ತೋಮ್ತಾ ಧೀಮ್ತಾ. ಸ್ವಾಮಿ, ಅವನ ಹೆಣ್ಮಕ್ಳು ಅಂತ ನೋಡ್ತಿದ್ದಾರೆ. ಯಾಕೆ ಹೇಳಿ? ಹೆಣ್ಮಕ್ಳು ಸಹನಾಶೀಲರು, ಭೂಮಿ ತಾಯಿಯಷ್ಟು ಸಹನೆ ಉಳ್ಳವರು ಮತ್ತು ಅಷ್ಟೇ ತೂಕವುಳ್ಳವರು ಕೂಡ. ಹೀಗಾಗಿ ಅವನು ನೋಡ್ತಾರೆ, ಸ್ವಾಮಿ ದಯವಿಟ್ಟು ಗಂಡಸರು ಈ ಪಾಪಕ್ಕೆ ಹೋಗಬೇಡಿ. ನೀವೇನಾದ್ರೂ ಒಂದು 8 ದಿವಸ ಆ ಸೀರಿಯಲ್ಗಳನ್ನ ನೋಡಿದ್ರೆ ಅಂಗಿ ಬನೀನ 2 ಹರಕೊಂಡ ಯಾವ ದಿಕ್ಕಿಗೆ ಓಡ್ತಿರೋ ಗೊತ್ತಿಲ್ಲ. ಅಂತ ಮಹಿಳೆಯರು 10 ಗಂಟೆ ಆಗಿರುತ್ತೆ ಸ್ವಾಮಿ ರಾತ್ರಿ, ಗಂಡ ದುಡಿದು ಮನೆಗೆ ಹೆಣವಾಗಿ ಬಂದಿರ್ತಾನೆ ಪಾಪ. ನನ್ನ ಬಾಯಿಗೆ ಇಷ್ಟು ಅನ್ನ ಬೀಳ್ಲಿ ಕಣೆ ಅಂದ್ರೆ ಸ್ವಲ್ಪ ಇರು, ಕ್ರೈಮ್ ಸ್ಟೋರಿಲಿ ಹೆಣ ಬೀಳ್ಲಿ. ಕ್ರೈಮ್ ಸ್ಟೋರಿಲಿ ಹೆಣ ಬಿದ್ದ ಮೇಲೆ ಗಂಡನ ಬಾಯಿಗೆ ಅನ್ನ. ಅಂತ ತಾಯಂದ್ರು ಇವತ್ತೆಲ್ಲವನ್ನ ತ್ಯಾಗ ಮಾಡಿ ರಾತ್ರಿ 9-9:30 ಇಲ್ಲಿ ಕೂಡಬೇಕು ಅಂತ ಬಂದಿರಲ್ಲ. ನಿಮ್ಮ ತ್ಯಾಗ ದೊಡ್ಡದಲ್ಲ ತಾಯಂದ್ರೆ. ಇವತ್ತು ರವಿವಾರ, ಯಾವ ಸೀರಿಯಲ್ಲು ಇಲ್ಲ. ಇದೇ ನಮ್ಮ ವೀರೇಶರಿಗೆ ಧೈರ್ಯ ಇದ್ರೆ ಸೋಮವಾರ ಮಾಡಲಿ ಕಾರ್ಯಕ್ರಮ, ನೋಡೋಣ. ಅಲ್ಲ ಅವರು, ಇಲ್ಲಿ ನಾವು, ಇಷ್ಟೇ. ನಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಾವು ವೃಥ ಅನೇಕ ಬೇಕಾಬಿಟ್ಟಿಯಾದಂಥ ಕಾರ್ಯಕ್ರಮ ನೋಡೋದಕ್ಕೆ ಅನೇಕ ಚಾನಲ್ಗಳು ಸೆಲೆಕ್ಷನ್ ಮಾಡ್ರಿ. ಇಂಥದ್ದು ನೋಡಬೇಕು ಅಂತ ಸೆಲೆಕ್ಷನ್ ಮಾಡಿದಾಗ ನೀವು ಕೂಡ ಸ್ವಲ್ಪ ವ್ಯವಹಾರ ಜ್ಞಾನವನ್ನು ಪಡಿತೀರಿತ್ತು. ವ್ಯವಹಾರ ಜ್ಞಾನ ಜೀವನದಲ್ಲಿ ಮನುಷ್ಯನ ತುಂಬಾ ಅವಶ್ಯ. ಅದಕ್ಕೆ ಭಿಕ್ಷಾವರ್ತಿ ಮಠ ಅಂತಕ್ಕಂಥ ಕವಿ ಹೇಳ್ತಾನೆ, ತುಟಿ ಬಿಚ್ಚರ ನಗು, ತುಟಿ ಮುಚ್ಚರ ನಗು, ಹಲ್ಲು ಕಚ್ಚರ ನಗು, ಹಲ್ಲು ಬಿಚ್ಚರ ನಗು, ನಗು ಮುಂದ ಹಿಂಗ ಮನಸ್ಸು ಬಿಚ್ಚಿ ನಗು, ಇದು ನಿಜವಾದ ನಗು ಸ್ನೇಹಿತರೆ. ಯಾವ ಮನುಷ್ಯ ಮನಸ್ಸು ಬಿಚ್ಚಿ ನಗುತ್ತಾನೆಯೋ ಆ ಮನುಷ್ಯನಿಗೆ ಯಾವ ರೋಗಗಳು ಬರಲ್ಲ. ನಕ್ಕು ಕಣ್ಣಲ್ಲಿ ನೀರು ಬರಬೇಕು, ಕಣ್ಣೀರು ಒರೆಸ್ಕೊಳ್ಬೇಕು ನಾವು. ನಕ್ಕು ಖರ್ಚಿಪಿಂದ ಎಷ್ಟು ಜನ ಒರೆಸ್ಕೊಂಡ್ರು ನನಗೆ ಗೊತ್ತಿಲ್ಲ. ಯಾರ್ಯಾರು ಒರೆಸ್ಕೊಂಡಿದ್ದೀರೋ ಅವರೆಲ್ಲರ ಕೊಲೆಸ್ಟ್ರಾಲ್ ಇವತ್ತು ಅಷ್ಟು % ಹೊರಗಡೆ ಹೋಯ್ತು. ನಕ್ಕು ಕಣ್ಣಲ್ಲಿ ನೀರು ಬಂದದು ಹೊರಗಡೆ ಹರಿದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ದೇಹದಲ್ಲಿ. ನಾನು ಹೇಳೋ ಮಾತಲ್ಲ, ಡಾಕ್ಟರ್ಗಳು ಹೇಳೋ ಮಾತು. ಎಷ್ಟು ಜನರಿಗಾದ್ರೂ ಕಣ್ಣಲ್ಲಿ ನೀರು ಬಂದು ಕಣ್ಣೀರು ಒರೆಸ್ಕೊಂಡ್ರ ಸ್ವಲ್ಪ ಕೈ ಮೇಲೆ ಎತ್ತಿ ನೋಡೋಣ. ಥ್ಯಾಂಕ್ ಯು ಸರ್. ನೋಡಿ, ಇಷ್ಟು ಜನರಿಗೆ 10 ಪೈಸೆ ಖರ್ಚಿಲ್ಲದೆ ಕೊಲೆಸ್ಟ್ರಾಲ್ ಕಳೆದ್ವಿ ನಾವು. ಫೀಸ್ ಆಮೇಲೆ ಕೊಟ್ಟೋಗಿ. ಇನ್ನು ನಕ್ಕು ಕೆಮ್ಮು ಬರಬೇಕು ಅಂತ ಹೇಳ್ತಾರೆ. ಎಷ್ಟು ಜನರಿಗೆ ಕೆಮ್ಮು ಬಂತು ಅದನ್ನು ಸ್ವಲ್ಪ ಕೈ ಎತ್ಬಿಡಿ ನೋಡೋಣ. ವೆರಿ ಗುಡ್ ಸರ್. ಯಪ್ಪ, ಕಣ್ಣಾಗ ಕಣ್ಣೀರು ಬರ್ಬೇಕಾಗ್ಲಿ, ಕೆಮ್ಮು ಬರಬಾರ್ದು. ನಕ್ಕು ಕಣ್ಣೀರು ಬರ್ಬೇಕು, ಕೈ ಎತ್ತಿದೆ ಒಪ್ಪಿಕೊಂಡ್ರಿ. ಕೆಮ್ಮು ಬಂದೈತಿ ಅಂತ ಯಾರ್ಯಾರು ಕೈ ಎತ್ತಿರೋ ಇಷ್ಟ ತಿಳ್ಕೊಳ್ರಿ, ನೀವು ನಗಲಾರ್ದ ಬಹಳ ದಿವಸ ಆತ್ ನೀವು ಅಂತ. ಯಾಕೆ ಹೇಳ್ರಿ? ಹಳೆ ಬಾಗ್ಲ ಕಿಟಕಿ ತೆಗೆದ್ರೆ ಕರ್ ಅಂತವ. ಇದು ಓಪನ್ ಆಗಿಲ್ಲ, ಬಹಳ ದಿವಸ ಆತು. ಈ ಓಪನ್ ಆತಿ ಇವತ್ತು ಕರ್ ಅಂತ. ಹೌದಾ? ಅದಕ್ಕೆ ಕಣ್ಣೀರು ಬಂದ್ರೆ ಸಂತೋಷ ಪಡಿ, ಕೆಮ್ಮು ಬಂದ್ರೆ ಯೋಚನೆ ಮಾಡಿ. ನನಗೆ ಕೆಮ್ಮು ಬಂತು, ನನ್ನ ಬಾಗಿಲ ಇವತ್ತು ಓಪನ್ ಆಯ್ತು, ಇನ್ಮೇಲೆ ನಗನಗ್ತಾ ಇತ್ತು.